ಓಕೆ ರೆಡಿ 3 2 1 ಎಲ್ಲಿದು ಆನೆ ಆಯ್ತಲ್ಲ ಹೆಂಗೆ ಮೈಸೂರು ದಸರಾ ಇದು ಸಸ್ತಾ ಮೈಸೂರು ದಸರಾ ಇಲ್ಲೇ ಮಾಡ್ತಾ ಇದ್ದೀನಿ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಅಂದರೆ ಇವಾಗಲೇ ಎದ್ದು ರೆಡಿಯಾಗಿ, ಇವತ್ತು ಸಂಡೇ ಅಲ್ವಾ, ಅದಕ್ಕೋಸ್ಕರ 9:04 ಆಗೋಗ್ಬಿಟ್ಟಿದೆ. ಇನ್ನು ಈಗ ಜಸ್ಟ್ ರೆಡಿಯಾಗಿ ಇಷ್ಟೊತ್ತಿಗೆ ಎಲ್ಲ ಅಂಗಡಿ ಹತ್ರ ಹೋಗ್ತಿದ್ದೆ. ಆದರೆ ಇವತ್ತು ಎದ್ಬಿಟ್ಟು ಹೋಗ್ತಾ ಇದ್ದೀನಿ. ಆವಾಗಲೇ ಮುಂಚೆನೇ ಇದು ಎಳ್ನೀರಿತ್ತು, ಅದನ್ನೆಲ್ಲ ಹೊಡೆದು ಕುಡಿದು ಆಯಿತು. ಇವೆರಡು ಫೈಟಿಂಗ್ ಆಡ್ತಾವೆ ಬೆಳಗ್ಗೆನೆ. ಅದು ಬಂದಿರೋದು ಇವತ್ತು ಅಪರೂಪಕ್ಕೆ. ಇದು ಯಾವುದೋ ಹೊಸದು ಬಂದ್ಬಿಟ್ಟು ಫೈಟಿಂಗ್ ಆಡ್ತೈತೆ. ಏಯ್ ರೋಸಿ ಅಷ್ಟೇ, ಇವನಿಲ್ಲ ಉಸ್ಕೊಂಡು ಕೂತವನೆ. ಇವನೇ ಎದುರಿಸ್ಬೇಕು, ಇವನೇ ಹೌಸ್ಕೊಂಡು ಕೂತಿರ್ತಾನೆ. ಅಲ್ಲೇ ಕೂತ್ಕೊಳ್ಳೋ. ಎಷ್ಟೊಂದು ದಿನ ಆದಮೇಲೆ ಅಂತ ಇದ್ದೀನಿ, ತಿಂಡಿ ಮಾಡೋದು ಎಷ್ಟೊಂದು ದಿನ ಆಗೈತೆ ಅಂತ. ಇನ್ನು ಕರೆಂಟ್ ಹೋಗ್ಬಿಟ್ಟಾಯ್ತಲ್ಲ, ಇನ್ನು ಮುರಿದೋಗೈತಂತೆ. ಇದು ಬೇರೆ ರೆಡಿ ಮಾಡಿಸ್ಬೇಕು. ಇವಾಗ ನಾನು ಹೋಗಿ ಇಳಿಸಿ ಹೋಗ್ಬೇಕು. ಈಗ ಅದು ತೊಗೊಂಡು ಈಗ ಹಂಗಿದ್ರೆ ಇದೊಳ್ಳೆತ್ತ ಏನೋ ಆಯ್ತಲ್ಲಪ್ಪ. ಅಮ್ಮ ಅದು ಫುಲ್ ಮುರಿದೇ ಹೋಗ್ಬಿಟ್ಟೈತಲ್ಲಮ್ಮ, ಹೊಸದು ಹಾಕ್ಸ್ಬೇಕು ಈಗ ಅದು. ಗಾಯ್ಸ್, ಇದು ನೋಡಿ ಲೈಟ್ ತೊಗೊಂಬಂದಿದ್ದೀನಿ. ಯಾವ ಥರ ಗೊತ್ತಾಯಿತು ತೋರಿಸ್ತೀನಿ ರೀ. ಎಲ್ಲಿದು? ಹಿಂಗೆ ಇದನ್ನು ಡೆಕೋರೇಟ್ ಮಾಡ್ತೀನಿ. ಆಮೇಲೆ ಬಂದ್ಬಿಟ್ಟು ಇಲ್ಲೆಲ್ಲಾದರೂ ಇದು ಶೆಲ್ ಇರೋದು. ಇದು ಯಾವ ಥರ ಡೆಕೋರೇಟ್ ಮಾಡಬೇಕಂತ ಗೊತ್ತಿಲ್ಲ. ಇದು ದೀಪಾವಳಿಗೆ ಅಂತ ತರಿಸ್ಕೊಂಡಿದ್ದೀನಿ. ಇದನ್ನೆಲ್ಲಾದರೂ ಇಲ್ಲಿ ಎಲ್ಲಾರ ಡೆಕೋರೇಟ್ ಮಾಡಬೇಕು. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಎಲ್ಲಿಂದ ಮಾಡೋಣ ಅಂತ. ಚೆನ್ನಾಗಿದೆ ಒಂಥರ. ಇದು ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಣಿಸುತ್ತೆ. ಇದು ಶೆಲ್ಲು ಹಾಕ್ಬಿಟ್ಟು ಬಿಡೋಕ್ಕೆ ಬೇಜಾರು. ಅದೇ ಮಾಮೂಲಿ ಅದೇ ಏನಾದರೂ ಕರೆಂಟದಾಗಿದ್ರೆ ಯೂಸ್ ಮಾಡ್ಬೋದಿತ್ತು. ಇದು ಎಷ್ಟೊತ್ತು ಬರುತ್ತೆ? ಒಂದು 5ರಿಂದ 10 ನಿಮಿಷ ಬರ್ಬೋದು. ಅದೇ 5ರಿಂದ 10 ನಿಮಿಷ ಬಂದ್ರೇ ಹೆಚ್ಚು. ಇದು ಆಫ್ ಮಾಡ್ತೀನಿ. ಆಮೇಲೆ ಮತ್ತೆ ಈಗೆಲ್ಲ ಹೋಗ್ತಾ ಇದ್ದೀನಿ, ಅಲ್ಲಿಂದ ಬಂದ್ಬಿಟ್ಟು ಮತ್ತೆ ಅರೇಂಜ್ಮೆಂಟ್ ಮಾಡ್ತೀನಿ. ಇರಿಸಾಗಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇಷ್ಟೊತ್ತು ಕಾಯ್ದಿದ್ದಕ್ಕೆ ಇವಾಗ ಬಂತು. ನಮ್ಮಮ್ಮ ಇವಾಗ ECG ಮಾಡ್ಸೋಕೆ ಹೋಗೋರೆ. ಏನೋ ಇವಾಗ ECGಗೆ ಹೋಗೋರೆ. ಇಷ್ಟೊತ್ತು ಕಾಯ್ದಿರಿ, ಇವಾಗ ಹೋದರು. ಇರಿಸವೆ ಹಾಸ್ಪಿಟಲಲ್ಲಿ ಡೆಂಟಲೆಲ್ಲ ಐತೆ, ಪರವಾಗಿಲ್ಲ. ಎಲ್ಲ ಫುಲ್ ಕ್ಲಿಕ್ ಮಾಡಿಬಿಟ್ಟವ್ರು. ಇಲ್ಲಿ ನಮ್ಮೂರಲ್ಲಿದೆ ಅಂದರೆ ಇದೆಲ್ಲ ಎಲ್ಲ ಆರೋಗ್ಯ ಕೇಂದ್ರ ಅಷ್ಟೇ. ಇಲ್ಲೇ ಮೆಡಿಕಲ್ ಕೂಡ ಇಲ್ಲೇ ಇದೆ. ಇಲ್ಲಿ ಇಂಜೆಕ್ಷನ್ ಫುಲ್ ಎಲ್ಲ ಇಲ್ಲೇ ಐತೆ. ನಮ್ಮಮ್ಮ ಇನ್ನೂ ಈಗ ಹೋಗೋರೆ. ಅವ್ರಿಗೆ ಇಂಜೆಕ್ಷನ್ ಆಗೋಕ್ಕೆ ಇನ್ನೂ ಲೇಟ್. ಅಲ್ಲಿವರೆಗೂ ಕಾಯ್ದುಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೇನೆ ಇಲ್ಲೆಲ್ಲ. ಗಾಯ್ಸ್, ಇವಾಗ ಇನ್ನೂ ಮುಗಿಸ್ಕೊಂಬಂದೆ. ಇದು ಲೈಟ್ ಇವಾಗ ಹಾಕ್ತೀನಿ. ಎಲ್ಲಿಗಾದರೂ ಇದನ್ನು ಎಲ್ಲಿಗೆ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಿಂಗೆ ಬಿಡೋಣ, ಎಲ್ಲಿಗೆ ಬಿಡೋಣ? ಫ್ಯಾನ್ಗೆ ಹಾಕಿದ್ರೆ ಫ್ಯಾನ್ ಹಿಂಗೆ ತಿರುಗ್ತಾನೆ ಎಲ್ಲ ಎಗ್ರೋಗ್ಬಿಡುತ್ತಿದ್ದು. ಎಲ್ಲ ಹಾಕೋಣ ಪ್ಲ್ಯಾನ್ ಮಾಡ್ಬಿಟ್ಟು ಆಮೇಲೆ ಹಾಕ್ತೀನಿ ರೀ. ಇಂದ ಬಂದೆ. ಇವಾಗಲೇ ಅಕ್ಕಿ ತರೋಕ್ಕೆ ಅಂತ ಕಳಿಸ್ತವ್ರೆ. ಇನ್ನೂ ಬಂದು 1 ನಿಮಿಷ ಆಗಿಲ್ಲ. ಆಗಲೇ ಅಕ್ಕಿ ತರೋಕ್ಕೆ ಹೋಗಬೇಕು. ಕೊಟ್ಬಿಟ್ಟು ಬರ್ತೀನಿ, ಆಮೇಲೆ ಹೋಗ್ಬಿಟ್ಟು ಇಸ್ಕೊಂಡ್ಬರ್ತೀನಿ. ನಾನು ಮಧ್ಯಾಹ್ನ ಬಿಟ್ಟರೆ ಇವಾಗ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಇವಾಗ ಮಾಡ್ತಾಯಿದ್ದೀನಿ ಬ್ಲಾಗ್ನ ಕಂಟಿನ್ಯೂ. ಇವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ. ಜಿಮ್ಗೆ ಹೋಗೋ ಇಂಟ್ರೆಸ್ಟ್ ಇಲ್ಲ ಇವತ್ತು. ನೆನ್ನೆನೂ ಹೋಗಿಲ್ಲ, ಇವತ್ತು ಹೋಗಲ್ಲ. ಗಾಯ್ಸ್ ನೋಡಿ, ಡೆಕೋರೇಷನ್ ಮಾಡ್ತೀನಿ ಅಂದಿದ್ದೆಲ್ಲ ಇವಾಗ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಇದು ಥೀಮ್ಗೋಸ್ಕರ ಅಷ್ಟೇ, ಕಲರ್ ಕಾಣಲಿ ಅಂತ. ಇದು ಇವಾಗ ನೋಡಿ ಕಾಣ್ಬೋತಾ? ಒಂದು ಬಂತು, ಈಗ ಇನ್ನೊಂದು. ಹೆಂಗೆ ಇವಾಗ ಇದನ್ನು ಡೆಕೋರೇಟ್ ಮಾಡ್ತೀನಿ ರೀ. ಇಲ್ಲಿಗೆ ಫುಲ್ ಇಲ್ಲಿ ಮೇಲ್ಗಡೆ ಎಲ್ಲ ಹಾಕ್ಬಿಟ್ಟು ಒಂದು ಸತಿ ತೋರಿಸ್ತೀನಿ ನಿಮ್ಗೆ. ಇವಾಗ ನಾನು ಫಸ್ಟ್ ಇಲ್ಲಿಗೆಲ್ಲ ಮೇಲ್ಗಡೆ ಅಲ್ಲೇನೇನೈತೆ ಅಲ್ಲಿಗೆಲ್ಲ ಹಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ ರೀ ನಿಮಗೆ. ಅದು ಹಂಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಹಿಂಗೆ ಬೆಡ್ ಮೇಲೆ ಇದ್ದರೆ ಏನಾದರೂ ಯಾರ್ದಾರು ಬರ್ತಡೇ ಇದ್ದರೆ ಸೆಲೆಬ್ರೇಟ್ ಮಾಡೋಕ್ಕೆ ಚೆನ್ನಾಗೈತೆ ಒಂಥರ ಇದು. ನೀರು ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಗಾಯ್ಸ್, ಒಂದು ಹಾಕಿದ್ದೀನಿ ಹಿಂಗೆ. ಇವಾಗ ಇನ್ನೊಂದು ಎಲ್ಲಿಂದ ಏನಾದರೂ ಹಾಕ್ತೀನಿ ರೀ.
ಇಲ್ಲಿಂದ ಹಾಕ್ತೀನಿ. ಇನ್ನೊಂದು ಕಾಲಿಗೆಲ್ಲ ಸುತ್ತ ಹಾಕೊಂಡ್ಬಿಟ್ಟೈತೆ. ಇನ್ನೊಂದು ಹಿಂಗೆ ಯಾವ ಥರ ಮಾಡೋಣ ಇದು? ಇದು ಇಲ್ಲಿಂದ ಜಾಯಿಂಟ್ ಮಾಡ್ತೀನಿ ರೀ. ಇದು ಹಿಂಗೆ ಜಾಯಿಂಟ್ ಮಾಡಿ ಜಾಸ್ತಿ ದಿನ ಬಿಡೋದ, ತೆಗ್ದಾಕ್ತೀನಿ. ಇವಾಗ ಸುಮ್ಮನೆ ತೋರ್ಸೋಕ್ಕೋಸ್ಕರ ಅಷ್ಟೇ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇಲ್ಲ ಲೈಟ್ ಆಫ್ ಮಾಡಿ, ಯಾರಾದರೂ ಲೈಟ್ ಆಫ್ ಮಾಡಿ ನೋಡಿ ಗೈಸ್ ಇವಾಗ ಅಲ್ಲೇ ಹೇಗಿರುತ್ತೆ ಅಂತ. ಓಕೆ, ರೆಡಿ? 3, 2, 1. ಎಲ್ಲಿದು ಆನೆ ಆಯ್ತಲ್ಲ? ಹೆಂಗೆ ಮೈಸೂರು ದಸರಾ ಇದು, ಸಸ್ತಾ ಮೈಸೂರು ದಸರಾ ಇಲ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಒಂದು ಹಿಂಗೆ ಒಂದು ಕೆಳಗಡೆಯಿಂದ ನೋಡಿ ಇವಾಗ ಹೇಗಿದೆ ಅಂತ ನೋಡಿ, ಹೇಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿಂದ ಇದು ಯಾವುದೋ ಫ್ರೀ ಬಂದಿದ್ರಲ್ಲಿ ಡೆಕೋರೇಷನ್ ಮಾಡಿರೋದು. ಶಾಪಿಂಗ್ ಮಾಡಿರೋದಕ್ಕೆ ಆಫ್ ಮಾಡಿಬಿಡ್ತೀನಿ. ಶೆಲ್ ಖಾಲಿ ಆಗೋದ್ರೆ ಬೇಜಾರಾಗುತ್ತೆ. ಆಫ್ ಮಾಡಿಬಿಡೋಣ ಇದನ್ನ. ಹಿಂಗೆ ಇರಲಿ ಇದು ಡೆಕೋರೇಷನ್ನು. ಯಾವಾಗಾದರೂ ಬೇಕಾದಾಗ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಏನಿದು ಬ್ಲಿಂಕ್ ಹೇಗೆ ಸಿಸ್ಟಮ್ ಇದೆಲ್ಲ, ಟಚ್ 1 ಬಟನ್ ಟಚ್, ಇದೆಲ್ಲ ಹೆಂಗೆ ಟಚ್ ಮಾಡಿದ್ರೆ ವರ್ಕ್ ಆಗ್ತಾ ಇರುತ್ತೆ. ಗೈಸ್ ಇವಾಗ ನೋಡಿ ಲೈಟಿಂಗ್ದು ಜಾಗ ಚೇಂಜ್ ಮಾಡಿಬಿಟ್ಟು ಇವಾಗ ಆ ಕಡೆಗೊಂದು ಈ ಕಡೆಗೊಂದು ಹಾಕ್ಬಿಟ್ಟಿದ್ದೀವಿ, ಡಿಫ್ರೆಂಟಾಗಿರಲಿ ಅಂತ. ಒಂದೇ ಕಡೆ ಇದ್ದರೆ ಚೆನ್ನಾಗಿರಲ್ಲ ಅಂತ ಹಿಂಗೊಂದು ಹಾಕಿದ್ದೀವಿ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.